ಎಲ್ರಿಗೂ ನಮಸ್ಕಾರ. ಸಮೋಸ ಅಂತಂದರೆ ಎಲ್ರಿಗೂ ಇಷ್ಟ ಆಗುತ್ತೆ. ಆದರೆ ಒಂದು ವಿಶೇಷ ಅಂತಂದರೆ ಇದಕ್ಕೆ ನಾನು ಮೈದಾನ ಬಳಸಿಲ್ಲ, ಗೋಧಿ ಹಿಟ್ಟು ಮತ್ತು ರವೆನ ಬಳಸಿ ಮಾಡಿರುವಂಥದ್ದು. ತುಂಬಾ ರುಚಿಯಾಗಿರುತ್ತೆ, ತುಂಬ ಗರಿಗರಿಯಾಗಿ, ಒಳಗಡೆ ಸ್ಟಫ್ ಕೂಡ ತುಂಬಾ ರುಚಿಯಾಗಿ ಇರುವಂಥದ್ದು. ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಸುಲಭನಾಗಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ವೀಕೆಂಡಲ್ಲಿ ನೀವು ಮಾಡಿ ಬೇಕಾದರೆ ಸವಿಬೋದು. ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಇದು ಸ್ಟಫ್ ಮಾಡೋಕ್ಕೆ ನಾವು ತಯಾರಿ ಮಾಡ್ಕೋತಾ ಇರೋದು. ಸ್ವಲ್ಪ ಕಡಲೆಕಾಯಿ ಬೀಜನ ಹಾಕ್ಕೊಂಡು ಚೆನ್ನಾಗಿ ಅದು ಗರ್ಗರಿ ಆಗೋ ತನಕ ಬಾಡಿಸ್ಕೊಂಡು ತೆಕ್ಕೊಂಬಿಡೋಣ. ಇದನ್ನು ಸಾಮಾನ್ಯವಾಗಿ ಬೆಂಗಾಲು ಅಂತ ಕಡೆ ಮಾಡೋ ಅಂಥ ಒಂದು ಸಮೋಸನ ನಾನು ತೋರಿಸ್ತಾ ಇದ್ದೀನಿ. ಈಗ ಅದೇ ಎಣ್ಣೆಗೆ ಸ್ವಲ್ಪ ಜೀರಿಗೆ, ಸಾಸಿವೆ, ಸೋಂಪು, ಇಂಗನ್ನು ಹಾಕ್ಕೋಬೇಕು. ಎಲ್ಲವನ್ನು ಚೆನ್ನಾಗಿ ಬಾಡಿಸ್ಕೊಂಬಿಡೋಣ. ಎಣ್ಣೆಯಲ್ಲಿ ಈ ಒಗ್ಗರಣೆ ಚೆನ್ನಾಗಿ ನಾವು ಬಾಡಿಸ್ಕೊಂಡಾಗ ಒಳ್ಳೆ ಪರಿಮಳ ಬರುತ್ತೆ. ಹಾಗಾಗಿ ನಿಧಾನಕ್ಕೆ ಒಂದು ಸ್ಟಫ್ ಮಾಡಿಕೊಂಡು ಆನಂತರದಲ್ಲಿ ಒಂದೊಂದೇ ಪದಾರ್ಥ ಸೇರಿಸ್ಕೊತಾ ಹೋಗಬೇಕು. ಈಗ ಒಗ್ಗರಣೆ ಆಗಿದೆ, ಸ್ವಲ್ಪ ಇಂಗನ್ನು ಹಾಕ್ಕೋತಾ ಇದ್ದೀನಿ. ಇದಾದಮೇಲೆ ಒಂದೇ ಒಂದು ಹಸಿಮೆಣಸಿನ್ಕಾಯಿ, ತುಂಬ ಖಾರ ಬೇಡ, ಮಕ್ಕಳು ತಿನ್ನೋ ಹಾಗಿದ್ರೆ ಅವರು ಇಷ್ಟಪಡಲ್ಲ. ಹಾಗಾಗಿ ಒಂದು ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿರೋವಂಥದ್ದು. ಇದು ಒಣಮೆಣಸಿನ್ಕಾಯಿ ಬ್ಯಾಡಿಗೆ ಇದು ಹಾಕ್ಕೋತಾ ಇದ್ದೀನಿ. ಇದು ಅಲಂಕಾರಕ್ಕೆ ಅಷ್ಟೇ, ಖಾರ ಏನೂ ಇರಲ್ಲ. ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಅದ್ರ ಜೊತೆಗೆ 1 ಇಂಚಿನಷ್ಟು ಹಸಿ ಶುಂಠಿನ ಈ ಥರ ತುರಿದ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಈಗ ಎಲ್ಲವನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಈಗ ಶುಂಠಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದಿದೆ ಅಂತ ಆದರೆ ಇದಕ್ಕೆ ಅರಿಶಿನ, ರೆಡ್ ಚಿಲ್ಲಿ ಪೌಡರು ಹಾಕ್ಕೊಂಡು ಬಾಡಿಸ್ಕೋಬೇಕು. ಅಕಸ್ಮಾತಾಗಿ ತುಂಬ ಡ್ರೈ ಆಗ್ತಾ ಇದೆ ಅಂತ ಅನಿಸಿದ್ರೆ ಸ್ವಲ್ಪ ನೀರು, ಅಂದರೆ 1 ಅಥವಾ 2 ಚಮಚದಷ್ಟು ಮಾತ್ರ ನೀರನ್ನು ಹಾಕ್ಕೊಂಡು ಬಾಡಿಸ್ಕೋಬೇಕಾಗತ್ತೆ. ಇಷ್ಟೇ ಸಾಕು. ಜಾಸ್ತಿ ನೀರಾಗ್ಬಿಟ್ರೆ ನಮ್ಮ ಸ್ಟಫು ಕೂಡ ಒಳಗಡೆ ಇಟ್ಟು ಅದನ್ನು ಕ್ಲೋಸ್ ಮಾಡೋಕ್ಕೆ ಆಗಲ್ಲ. ಈಗ ಒಂದು 3/4 ಸ್ಪೂನಷ್ಟು ಜೀರಿಗೆನ ಹುರಿದು ಪುಡಿ ಮಾಡಿರೋ ಅಂಥದ್ದನ್ನು ಹಾಕ್ಕೊಂಡಿದ್ದೀನಿ. ಈಗಾಗಲೇ ಆಲೂಗೆಡ್ಡೆನ ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ಳೋಣ. ಆಲೂಗೆಡ್ಡೆನ ತುಂಬ ಮ್ಯಾಶ್ ಮಾಡೋದು ಬೇಡ. ಈ ರೀತಿಯಾಗಿ ಕೈಯಲ್ಲೇ ಹಾಕಿದಾಗ ಅಲ್ಲಿ ಇಲ್ಲಿ ಒಂದು ಸಣ್ಣ ಸಣ್ಣ ಚೂರುಗಳಿದ್ರೂ ಚೆನ್ನಾಗಿರುತ್ತೆ. ಪೇಸ್ಟ್ ಥರ ಮಾಡ್ಕೊಳ್ಳೋದು ಅಥವಾ ತುರಿಯೋದು ಏನು ಬೇಡ. ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡು ನಾರ್ಮಲ್ ಸಾಲ್ಟ್ ಕೂಡ ಹಾಕ್ಕೋತಾ ಇದ್ದೀನಿ. ಎರಡು ತುಂಬ ರುಚಿ ಕೊಡುತ್ತೆ. ಕೊನೆಗೆ ಗರಂ ಮಸಾಲ ಹಾಕ್ಕೊಂಡು ಈ ಎಲ್ಲ ಮಸಾಲೆಗಳನ್ನ ಹಾಕ್ಕೊಂಡ್ಮೇಲೆ ಸುಮಾರು ಒಂದು 3-4 ನಿಮಿಷ ಸಣ್ಣ ಊರಿನಲ್ಲಿ ಮಿಕ್ಸ್ ಮಾಡ್ಕೋತಾ ಬರೋಣ. ಸುಮ್ಮನೆ ಮಿಕ್ಸ್ ಮಾಡಿ ತೆಗೆದುಬಿಟ್ರೆ ಚೆನ್ನಾಗಿರಲ್ಲ. ಈ ಥರ ಮಾಡಿಕೊಂಡಾಗ ವಿಶೇಷ ರುಚಿ ಇರುತ್ತೆ. ಇದಕ್ಕೆ ನೀವು ಬಟಾಣಿ ಕೂಡ ಹಾಕ್ಕೋಬೋದು. ಬಟಾಣಿನ ಮೊದಲೇ ಬೇಯಿಸ್ಕೊಂಡು ಅದಕ್ಕೆ ಬೆರೆಸ್ಕೋಬೋದು. ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ನಾನು ಹಾಕಿಲ್ಲ. ನೀವು ಬಟಾಣಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಫ್ರೋಝನ್ ಪೀಸ್ ಅಂತ ಸಿಗುತ್ತಲ್ಲ, ಅದನ್ನು ಬಳಸ್ಬೋದು. ಇಲ್ಲ ನೀವು ಡ್ರೈ ಬಟಾಣಿ ತೊಗೊಂಡ್ರೆ ಅದನ್ನು ನೆನೆಸಿ ಬೇಯಿಸಿ ಬೇಕಾದ್ರೆ ಹಾಕ್ಕೋಬೋದು. ಕೊನೆಗೆ ಕಡಲೆಕಾಯಿ ಬೀಜ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆರಕ್ಕೆ ಬಿಟ್ಬಿಡೋಣ. ಈ ಸ್ಟಫು ತುಂಬಾ ರುಚಿಯಾಗಿರುತ್ತೆ. ಈ ರೀತಿಯಾಗಿ ಒಂದು ಸಲ ಮಾಡಿ ನೋಡಿ. ಪೂರ್ತಿಯಾಗಿ ಆರೋ ಅಷ್ಟೊತ್ತಿಗೆ ಹಿಟ್ಟನ್ನು ಕಲಿಸ್ಕೊಂಬಿಡೋಣ. 1 ಕಪ್ನಷ್ಟು ಗೋಧಿ ಹಿಟ್ಟು, ಅರ್ಧ ಕಪ್ನಷ್ಟು ಚಿರೋಟಿ ರವೆನ ಹಾಕ್ಕೋತಾ ಇದ್ದೀನಿ. ಈಗ ಇದಕ್ಕೆ ಉಪ್ಪು, ಸ್ವಲ್ಪ ಓಂ ಕಾಳನ್ನ ಹಾಕ್ಕೋತಾ ಇದ್ದೀನಿ. 2 ಸ್ಪೂನ್ನಷ್ಟು ತುಪ್ಪನ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಕೂಡ ಹಾಕ್ಕೋಬೋದು. ಎಣ್ಣೆ ಹಾಕ್ಕೊಂಡ್ರೆ ತುಂಬ ಗರ್ಗರಿಯಾಗಿ ಬರುತ್ತೆ. ಇದು ಬಂದರೆ ಈ ತುಪ್ಪ ಹಾಕ್ಕೊಂಡ್ರೆ ಒಂಥರ ಪದರವಾಗಿ ಬರುತ್ತೆ. ನಿಮಗೆ ಯಾವುದು ಬೇಕು ಅಂತ ನೋಡಿಕೊಂಡು ಆ ರೀತಿಯಾಗಿ ನೀವು ತಯಾರಿನ ಮಾಡ್ಕೋಬೋದು. ಈಗ ತುಪ್ಪದ ಜೊತೆ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಇದು ತುಂಬ ಮುಖ್ಯವಾದ ಅಂಶ. ಈ ಥರ ಮಾಡಿದಾಗ ಒಂದು ಮುಷ್ಟಿಯಲ್ಲಿ ಒಂದು ಶೇಪು ಬಂದರೆ ನಾವು ಹಾಕಿರೋ ತುಪ್ಪ ಸಾಕು ಅಂತ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಆದರೆ ಮೃದುವಾಗಿ ಇರಬೇಕು ಹಿಟ್ಟನ್ನು ಕಲಿಸ್ಕೋಬೇಕು. ಪೂರಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡಾಗ ತುಂಬಾ ಗರ್ಗರಿಯಾಗಿ ಬರುತ್ತೆ. ಈಗ ನಾದ್ಬಿಟ್ಟು ಚೆನ್ನಾಗಿ ನಾನು ಕಲಿಸ್ಕೋತಾ ಇದ್ದೀನಿ. ಈ ರೀತಿಯಾಗಿ ಮೃದುವಾಗಿರಬೇಕು, ಆದರೆ ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ಇದನ್ನು ಒಂದು 10 ನಿಮಿಷ ನೆನೆಯೋಕ್ಕೆ ಬಿಡೋಣ. ರವೆ ಹಾಕಿದ್ವಲ್ಲ, ಹಾಗಾಗಿ ಇದು ಇನ್ನೂ ಸ್ವಲ್ಪ ಚೆನ್ನಾಗಿ ನೆನಿಬೇಕು. ಈಗ 10 ನಿಮಿಷದ ನಂತರ ಇದನ್ನು ನಾವು ಭಾಗವಾಗಿ ಮಾಡ್ಕೊಳ್ಳೋಣ. ನಿಮಗೆ ಯಾವ ಸೈಜಿನ ಸಮೋಸ ಬೇಕೋ ಅಷ್ಟು ಹಿಟ್ಟನ್ನು ತೊಗೋಬೇಕಾಗತ್ತೆ. ಒಂದು 10-20 ಸೆಕೆಂಡು ನಾನು ನಾದ್ಕೊಂಡಿದ್ದೀನಿ. ಎಲ್ಲವನ್ನು ಈ ರೀತಿಯಾಗಿ ಭಾಗವಾಗಿ ಮಾಡಿಕೊಂಡು ರೆಡಿಯಾಗಿ ಇಟ್ಕೋತಾ ಇದ್ದೀನಿ. ಅದರಲ್ಲಿ ಒಂದು ಭಾಗನ ಲಟ್ಟಿಸ್ಕೊಳ್ಳೋಣ. ಒಣ ಹಿಟ್ಟು ಹಾಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಎಣ್ಣೆನ ಹಚ್ಕೊಂಡು ಮಣೆಗೆ ನೀವು ಲಟ್ಟಿಸ್ಕೊಂಡ್ರೆ ಸಾಕಾಗತ್ತೆ. ತುಂಬ ದಪ್ಪಕ್ಕೂ ಅಲ್ಲ, ತುಂಬ ತೆಳ್ಳಗೂ ಅಲ್ಲ. ಈ ರೀತಿಯಾಗಿ ಲಟ್ಟಿಸ್ಕೊಂಡು ಅದನ್ನು ಅರ್ಧ ಭಾಗವಾಗಿ
ಕಟ್ ಮಾಡಿ ಇಟ್ಕೋಬೇಕು. ಸ್ವಲ್ಪ ನೀರನ್ನು ಇಟ್ಕೋಬೇಕು. ನಾವು ಕ್ಲೋಸ್ ಮಾಡೋಕ್ಕೆ ನೀರು ಬೇಕಾಗುತ್ತೆ. ಈಗ ಅರ್ಧ ಭಾಗನ ಈ ರೀತಿಯಾಗಿ ಮಡಿಸಿ ಒಂದು ಟೋಪಿ ಆಕಾರದಲ್ಲಿ ಬರುತ್ತೆ. ಅದನ್ನು ಚೆನ್ನಾಗಿ ನೀರಲ್ಲಿ ನಾವು ಪೇಸ್ಟ್ ಮಾಡಿ, ಅಂದರೆ ನೀರನ್ನು ಹಚ್ಚಿ ನಾವು ಅದನ್ನು ಅಂಟಿಸ್ಬೇಕಾಗತ್ತೆ. ಈ ಥರ ನಾವು ಮಾಡಿಕೊಂಡಿರೋ ಸ್ಟಫ್ನ ಅದಕ್ಕೆ ಇಟ್ಟು ಎಲ್ಲ ಬದಿಯಲ್ಲೂ ಸ್ವಲ್ಪ ನೀರನ್ನು ಹಚ್ಚಿ ಈ ಥರ ಎರಡೂ ಬದಿಯಲ್ಲಿ ಪ್ರೆಸ್ ಮಾಡ್ಕೋತಾ ಬಂದು, ಇಲ್ಲಿ ಹೆಚ್ಚಿನ ಭಾಗ ಇರುತ್ತಲ್ಲ ಅಲ್ಲಿ ಒಂದು ನೆರಿಗೆಯ ರೀತಿಯಲ್ಲಿ ಈ ಥರ ಮಡಿಸಿದಾಗ ಒಂದು ಕರೆಕ್ಟಾಗಿರೋ ಶೇಪ್ ಬರುತ್ತೆ. ಈ ಥರ ಎಲ್ಲ ಕಡೆ ಚೆನ್ನಾಗಿ ಸೀಲಾಗಿದೆಯಾ ಅಂತ ಒಂದು ಸಲ ನೋಡ್ಕೊಂಬಿಟ್ಟು ನೀವು ರೆಡಿಯಾಗಿ ಇಟ್ಕೋಬೋದು. ಈಗ ಒಂದು ಬದಿಯಲ್ಲಿ ಈ ಥರ ಮಡಿಸಿ ಮತ್ತೊಂದು ಬದಿಯಿಂದ ಆ ಥರ ಮೇಲ್ಗಡೆ ಇಟ್ಟು ಚೆನ್ನಾಗಿ ಎಲ್ಲ ಕಡೆ ಎಲ್ಲೂ ಜಾಗ ಬಿಟ್ಟಿರಬಾರ್ದು, ಆ ಥರ ಮಡಿಸಿ ಈಗ ಟೋಪಿ ಆಕಾರದಲ್ಲಿ ಬಂತು. ಇದನ್ನು ಈ ರೀತಿಯಾಗಿ ಕೈಯಲ್ಲಿ ಬೆರಳಿನ ಮಧ್ಯೆ ಇಟ್ಕೊಂಡು ನಾವು ಮಾಡಿಕೊಂಡಿರೋ ಸ್ಟಫನ್ನು ಇದರೊಳಗಡೆ 1 ಸ್ಪೂನ್ನಷ್ಟು ಹಾಕಿ, ಜಾಸ್ತಿ ಹಾಕೋದು ಬೇಡ, ಹಾಗಂತ ಕಡಿಮೆನೂ ಹಾಕೋದು ಬೇಡ. ಸುತ್ತಲೂ ಸ್ವಲ್ಪ ನೀರನ್ನು ಹಚ್ಕೋತಾ ಇದ್ದೀನಿ. ಸೈಡಲ್ಲಿ ಪ್ರೆಸ್ ಮಾಡಿ ಎಕ್ಸ್ಟ್ರಾ ಪೋರ್ಷನ್ ಇರುತ್ತಲ್ಲ ಅದನ್ನು ಈ ರೀತಿಯಾಗಿ ಮಡಿಕೆಯಾಗಿ ಮಾಡಿದಾಗ ಕರೆಕ್ಟಾಗಿರೋ ಒಂದು ಸಮೋಸ ಶೇಪು ಬರುತ್ತೆ. ಒಂದು ಸಲ ನೋಡ್ಕೊಂಬಿಡ್ಬೇಕು ಎಲ್ಲೂ ಬಿರುಕು ಬಿಟ್ಟಿಲ್ವಾ ಅಂತ. ಈ ರೀತಿಯಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸುಮಾರಾಗಿ ಎಣ್ಣೆ ಕಾದಿದೆ ನೋಡಿ, ಇಷ್ಟು ಮಾತ್ರ ಕಾದಿದ್ರೆ ಸಾಕು. ತುಂಬ ಚೆನ್ನಾಗಿ ಎಣ್ಣೆ ಕಾದ್ಬಿಟ್ಟಿದ್ರೆ ಮೇಲ್ಪದರದಲ್ಲಿ ಗುಳ್ಳೆಗಳ ಥರ ಬರುತ್ತೆ, ಹಾಗಾಗಿ ಅದು ಬೇಡ. ಹದವಾಗಿ ಎಣ್ಣೆ ಕಾದಿರಬೇಕು. ತಂತಾನೆ ಸಮೋಸ ಹಾಕಿದ ಮೇಲೆ ಅದು ಮೇಲೆ ಬರಬೇಕು. ಈಗ ನಾವು ತಿರುಗಿಸಿ ಹಾಕ್ಕೊಳ್ಳೋಣ. ಎಲ್ಲ ಬದಿಯಿಂದಲೂ ಅದು ಗರ್ಗರಿಯಾಗಿ ಕ್ರಮೇಣ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಸುಮಾರು ಒಂದು 16 ನಿಮಿಷ ಅಥವಾ 18 ನಿಮಿಷ ಆಗುತ್ತೆ ಒಂದು ಬ್ಯಾಚು ಸಮೋಸ ಆಗೋಕ್ಕೆ. ಆಗ ಮೇಲ್ಪದರ ತುಂಬಾ ಚೆನ್ನಾಗಿ ಬಂದಿರುತ್ತೆ. ನೀವು ತಕ್ಷಣ ಹಾಕಿ ತೆಗೆದುಬಿಟ್ರೆ ಮೇಲ್ಪದರದಲ್ಲೆಲ್ಲ ಒಂಥರ ಗುಳ್ಳೆಗಳ ಥರ ಬರುತ್ತೆ, ನೋಡೋಕ್ಕೆ ಚೆನ್ನಾಗಿರಲ್ಲ, ಜೊತೆಗೆ ಬೆಂದೂ ಇರಲ್ಲ. ಹಾಗಾಗಿ ಇದನ್ನು ನಿಧಾನಕ್ಕೆ ಬೇಯಿಸ್ಕೊಂಡು ತೆಕ್ಕೊಳ್ಳೋದು ಒಳ್ಳೆಯದು. ಈಗ ಆಗಿದೆ, ಒಳ್ಳೆ ಕಲರ್ ಬಂದಿದೆ, ಎಲ್ಲ ಕಡೆಯಿಂದ ಕ್ರಿಸ್ಪಾಗಿದೆ ಅಂತಾದರೆ ತೆಕ್ಕೊಂಡು ಬಿಡೋಣ. ಇದೇ ರೀತಿಯಾಗಿ ನಾನು ಮಿಕ್ಕ ಹಿಟ್ಟಿನಿಂದ ಸಮೋಸನ ಮಾಡ್ಕೊಂಡಿದ್ದೀನಿ. ಈಗ ಒಂದು ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಗರ್ಗರಿಯಾಗಿದೆ ಅಂತ. ನೋಡಿದ್ರಲ್ಲ, ತುಂಬಾ ಗರ್ಗರಿಯಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಗ್ರೀನ್ ಚಟ್ನಿ ಜೊತೆ ಅಥವಾ ಸ್ವೀಟ್ ಚಟ್ನಿ ಜೊತೆ ಇದನ್ನು ಸರ್ವ್ ಮಾಡಿದಾಗ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.